ಜೈ ಹಿಂದ್ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಭರ್ತೇಶ್ ಪವಾರ್. ವಿದ್ಯಾರ್ಥಿಗಳೇ ಎಲ್ಲರೂ SSC GD ಮತ್ತು ಅಗ್ನಿವೀರ ಎಕ್ಸಾಮ್ಸ್ ಅನ್ನು ಮುಗಿಸಿ ಬಂದಿರಿ. ಇನ್ನೇನಿದ್ರು ನಿಮ್ದ ಮುಂದಿನ ಹಂತ ಅಂತ ಬಂದಾಗ ನಿಮ್ದೇನಾಗಿರ್ತದ ಫಿಸಿಕಲ್ ಆಗಿರ್ತದ. ಫಿಸಿಕಲ್ ಮತ್ತು ಮೆಡಿಕಲ್. ಇನ್ನು ಮುಂದಿನ ಹಂತ ಫಿಸಿಕಲ್ ಮತ್ತು ಮೆಡಿಕಲ್ ಅನ್ನೋದೇನೋ ಓಕೆ. ಆದರೆ ಯಾವ ರೀತಿ ರನ್ನಿಂಗ್ ಹೊಡಿಬೇಕು, ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು ಎಂಬುದ್ರ ಬಗ್ಗೆ ಕೆಲವೊಂದಿಷ್ಟು ಮಂದಿಗೆ ಐಡಿಯಾ ಇರೋದಿಲ್ಲ. ಫಸ್ಟ್ ಟೈಮ್ ಹೊಡಿಯುವಂಥ ಹುಡುಗರಿಗೆ ಏನಾಗಿತ್ತು ಅಂತಂದ್ರೆ ಪ್ರಾಕ್ಟೀಸ್ ಮಾಡ್ರೆ ಸಾಕ ಪಾಸ್ ಆಗಿ ಇನ್ನೊಂದು ತಲೆಯಾಗಿರ್ತೈತಿ. ಲಾಸ್ಟ್ ಮೂಮೆಂಟ್ ನೀವು ಏನು ಮಾಡ್ತೀರಿ ಅಂತಂದ್ರೆ ರನ್ನಿಂಗನ್ನು ಫೇಲ್ ಆಗಿಬಿಡ್ತೀರಿ. ಆದರೆ ನಾ ಇವತ್ತಿನ ವಿಡಿಯೋದಲ್ಲಿ ಏನು ತಿಳ್ಸಕ್ಕೆ ಬಂದಿದ್ದೀನಿ ಅಂತಂದರೆ ನಿಮಗೆ ಈಗ 5 ನಿಮಿಷದಲ್ಲಿ ರನ್ನಿಂಗ್ ಯಾವ ರೀತಿ ಹೊಡಿಬೇಕು ಎಂಬುದ್ರ ಬಗ್ಗೆ ತಿಳಿಸ್ಲಿಕ್ಕೆ ಬಂದಿದ್ದೆ. ನಾನು ಯಾರಾದರೂ ನೋಡಿ ಇದನ್ನ ವಿಡಿಯೋ ನೋಡಲಿ ಮತ್ತು ಅವರೊಬ್ರು ಹೇಳಿದಾರ ಇವರೊಬ್ರು ಹೇಳಿದಾರ ಅಂತ ತಿಳ್ಕೊಂಡು ಬಂದುಬಿಟ್ಟು ಅವ್ರು ಹೇಳಿದ್ದನ್ನ ಕಾಪಿ ಮಾಡ್ಕೊಂಡು ನಾನು ನಿಮಗೆ ಯಾರ್ದೋ ಹೇಳಿದ್ ನೋಡಿ ಕಲ್ಕೊಂಡು ಬಂದು ನಿಮ್ಗೆ ನಾ ಹೇಳಕತ್ತಿಲ್ಲ. ನನ್ನ ಅನುಭವದಿಂದ ನಾ ಹೇಳಕತ್ತೀನಿ. ಯಾಕಂದ್ರೆ ನನ್ನ ರನ್ನಿಂಗು ಎಕ್ಸಲೆಂಟ್ ರನ್ನಿಂಗ್ ನಮ್ದೆಲ್ಲ ಕಡೆ. ಓಕೆ, ನಾನು ನಿಮಗೆ ರನ್ನಿಂಗ್ ನೀವೇನಾದರೂ ನಮ್ದು ಕಮಾಂಡೋ ಫಿಸಿಕಲ್ ಟ್ರೈನಿಂಗ್ ಧಾರವಾಡ ಅಂತೇಳಿ ಅಕಾಡೆಮಿ ನಮ್ಮ ಧಾರವಾಡದಲ್ಲಿದೆ. ಫಿಸಿಕಲ್ ಟ್ರೈನಿಂಗ್ ಮಾತ್ರ ಕೊಡ್ತಾ ಇದ್ದೀನಿ ನಾನು. ಅದು ನನ್ನ ಅಕಾಡೆಮಿ ಆಗಿರ್ತದೆ. ಅದರಲ್ಲಿ ಫಿಸಿಕಲ್ ಟ್ರೈನಿಂಗ್ ಕೊಡ್ತೀನಿ. ನೀವೇನಾದರೂ ಅಲ್ಲಿ ಬಂದರೆ ನಾನು ನಿಮ್ಮ ಜೊತೆ ಈ ಹೇಳುವಂಥ ಮಾಹಿತಿ ಪ್ರಕಾರ ಎಲ್ಲ ನಾನು ಫಾಲೋ ಮಾಡ್ತೀನಿ. ನಿಮ್ಮ ಜೊತೆ ನಾನು ಮಾಡಿ ತೋರಿಸ್ತೀನಿ. ನಾನು ನಿಮಗೂ ಯಾವುದೋ ಒಂದು ಹೇಳಿ ಅದು ಆಗಲ್ಲ ಇದು ಇಲ್ಲ ಅಂತ ಏನೂ ಹೇಳಕತ್ತಿಲ್ಲ. ಓಕೆ, ಇನ್ನು ಹೇಳೋದು ಏನಂತಂದರೆ ನಾನೇನು ಮಾಡ್ತಿದ್ದೆ ಅಂತಂದರೆ ಮಾರ್ನಿಂಗ್ ಎದ್ದ ತಕ್ಷಣ ಬೆಳಿಗ್ಗೆ ನೀವು ಯಾವ ರೀತಿ ರನ್ನಿಂಗ್ ಹೊಡಿಬೇಕಂತಂದರೆ ನೀವು ಎಷ್ಟು ಗಂಟೆಗೆ 4 ಗಂಟೆಗೆ ಹೋದರೂ ನಡೀತದೆ, 5 ಗಂಟೆಗೆ ಹೋದರೂ ನಡೀತದೆ, 6 ಗಂಟೆಗೆ ಹೋದರೂ ನಡೀತದೆ, 7 ಗಂಟೆಗೆ ಹೋದರೂ ನಡೀತದೆ. ನೀವು ಯಾವಾಗ ಹೋದರೂ ನಡೀತದೆ. ಅದರ ಮೇನ್ ಇಂಪಾರ್ಟೆಂಟ್ ಏನು ಅಲ್ಲಿ ಎಫೆಕ್ಟಿವ್ ಆಗಬೇಕು. ನಮ್ಮ ರನ್ನಿಂಗ್ ಏನಾಗಬೇಕಾ ಎಫೆಕ್ಟಿವ್ ಆಗಿರ್ಬೇಕು. ಅದು ಅದರಿಂದ ನಾವು ಹೋಗಿದ್ದಕ್ಕೆ ಸಾರ್ಥಕ ಆಗಿರ್ಬೇಕು. ಆಯಿತಾ? ಅದಕ್ಕೆ ನಾವು ಏನು ಮಾಡ್ತಿದ್ದೀನಿ ಅಂತಂದರೆ ಬೆಳಗಿನ ಜಾವ ಏನು ಮಾಡ್ತಿದ್ದೆ ಅಂದರೆ ಟಯರ್ ವರ್ಕೌಟನ್ನ ಮಾಡ್ತಿದ್ದೆ. ಟಯರ್ ವರ್ಕೌಟ್ ಗೊತ್ತಲ್ಲ, ಇದು ಟಮ್ ಟಯರ್, ಬೊಲೆರೋ ಟಯರ್, ಈ ರೀತಿ ಟಯರ್ ವರ್ಕೌಟನ್ನು ನಾವು ಮಾಡ್ತಿದ್ದೆ. ಟಯರ್ ವರ್ಕೌಟ್ ಯಾವ ರೀತಿ ಮಾಡ್ಬೇಕಂತಂದರೆ ನೀವು ಮಾರ್ನಿಂಗ್ ಸ್ವಲ್ಪ ಸ್ಟ್ರೆಚಸ್ ಮಾಡಿಕೊಂಡು ಏನು ಮಾಡ್ಬೇಕಂತಂದ್ರೆ ಬೆಳಿಗ್ಗೆ 2 ಕಿಲೋಮೀಟ್ರ್ ಹೋಗಿ ವಾಪಸ್ ಬರ್ಬೇಕು. 2 ಕಿಲೋಮೀಟ್ರ್ ಹೋಗಿ ವಾಪಸ್ ಬರ್ಬೇಕಂದ್ರೆ ಟೋಟಲಿ 4 ಕಿಲೋಮೀಟ್ರ್ ಆಗುತ್ತೆ. 4 ಕಿಲೋಮೀಟ್ರ್ ಇದು ನಿಮಗೆ ಮಾಡಕ್ಕೆ ಹೇಳಿ ನಾ ಖಾಲಿ ಕುಂಟಕ್ಕಂತ ಹೇಳಕತ್ತಿಲ್ಲ. ನಿಮಗೇನಾದರೂ ಮನೆಯಲ್ಲಿ ಕೂತ್ಕೊಂಡು ಈ ರೀತಿ ಮಾಡೋ ಕಾಲ ಅಂತಂದ್ರೆ ಒಂದು ಸರ್ತಿ ಧಾರವಾಡಕ್ಕೆ ಬರ್ರಿ. ನಮ್ಮ ಫಿಸಿಕಲ್ ಟ್ರೈನಿಂಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿ ನಿಮಗೆ ನಾನು ಹೇಳ್ಕೊಡ್ತೀನಿ. ಹೇಳ್ಕೊಡೋದು ಅಷ್ಟೇ ಅಲ್ಲ, ನಿಮ್ಮ ಜೊತೆ ನಾನು ಮಾಡ್ತೀನಿ. ನಿಮ್ಮ ಜೊತೆ ನಾನು ಟಯರ್ ಕಟ್ಕೊಂಡು ಓಡ್ತೀನಿ. ಟಯರ್ ವರ್ಕೌಟ್ ಮಾಡಿಸ್ತೀನಿ. ಓಕೆ, ಮಾರ್ನಿಂಗ್ ಏನಾಗಿರ್ತದೆ ಟಯರ್ ವರ್ಕೌಟ್ ಇರ್ತದೆ. ಮಾರ್ನಿಂಗ್ ಟಯರ್ ವರ್ಕೌಟಲ್ಲಿ ನಿಮ್ಮ ಜೊತೆ ನಾನು ಕಟ್ಕೊಂಡು ಓಡ್ತೀನಿ. ನಿಮ್ಮ ಜೊತೆ ನಾನು ಎಲ್ಲ ಮಾಡ್ತಾ ನಿಮ್ಗೆ ಹೇಳ್ಕೊಡ್ತೀನಿ. ಆಯಿತಾ? ಈ ವಿಡಿಯೋ ಮಾಡಿರುವ ಉದ್ದೇಶ ಏನಂತಂದರೆ ಈ ರೀತಿ ಹೇಳ್ಕೊಂಡು ಅಡ್ಮಿಷನ್ ಮಾಡ್ಕೋಬೇಕೆಂಬ ಉದ್ದೇಶದಿಂದ ಅಂತಲ್ಲ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಏನಾಗಿರ್ತದೆ ಕೋಚಿಂಗ್ ಬರೋಕೆ ಆಗ್ತಿರಂಗಿಲ್ಲ, ಎಲ್ಲಿ ಕೋಚಿಂಗ್ ಹೋಗಕ್ಕೆ ಆಗಿರಂಗಿಲ್ಲ. ಅದಕ್ಕಾಗಿ ಮನ್ಯಾಗ ಕೂತ್ಕೊಂಡು ಯಾವ ರೀತಿ ನಾವು ರನ್ನಿಂಗನ್ನು ಮಾಡಬೇಕು ಎಂಬುದ್ರ ಬಗ್ಗೆ ಈ ವಿಡಿಯೋ ಮೂಲಕ ನಾನು ನಿಮ್ಗೆ ತಿಳ್ಸಕ್ಕೆ ಬಂದಿದ್ದೀನಿ. ಓಕೆ, ಮನ್ಯಾಗ ನೀವು ಏನು ಮಾಡ್ರಿ ಅಂತಂದ್ರೆ ಬೆಳಿಗ್ಗೆ ಡೈಲಿ ಒಂದು ಅಟ್ಲೀಸ್ಟ್ ನೀವು 4 ಕಿಲೋಮೀಟ್ರ್ ಆಗದೇ ಇದ್ದರೂ 3 ಕಿಲೋಮೀಟ್ರ್ ಆದರೂ ಟಯರನ್ನು ಜಗ್ರಿ. ಟಯರ್ ಜಗ್ಗಿದ್ರೆ ಏನಾಗ್ತದೆ ಅಂತಾರೆ ನೀವು ಕಂಟಿನ್ಯೂ ಟಯರ್ ಕಟ್ಕೊಂಡು ಜಗ್ಗಿದ್ರೆ ಏನಾಗ್ತದೆ ನಿಮ್ಗದು ಬಿಗಿ ಬರ್ತಿರ್ತದೆ. ಬಿಗಿ ಬರೋದ್ರಿಂದ ಒಂದು ಸರ್ತಿ ನೀವು ಬಿಚ್ಚಿಬಿಟ್ಟಾಗ ಏನಾಗ್ತದೆ ಪೂರ್ತಿ ಈಸಿಯಾಗಿ ನೀವು ರನ್ನಿಂಗನ್ನು ಇಂಪ್ಲಿಮೆಂಟ್ ಮಾಡ್ಕೋಬೋದು. ಮಾರ್ನಿಂಗ್ ಟಯರ್ ವರ್ಕೌಟ್ ಮಾಡಿರಿ. ಸಾಯಂಕಾಲ ಆದಷ್ಟು ಸ್ವಲ್ಪ ಲಾಂಗ್ ಹೊಡಿರಿ. ಆದಷ್ಟು ಲಾಂಗ್ ಅಂತಂದು ನೀವು 10 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಬೇಕಾಗಿಲ್ಲ. ನಿಮ್ಗೆ ಆರ್ಮಿ ಒಳಗೆ ಇರೋಂಥ ರನ್ನಿಂಗ್ ಎಷ್ಟು 1600 ಮೀಟ್ರ್. 1600 ಮೀಟ್ರ್ ಇದೆ ಅಂತಂದರೆ ನೀವು ಅಲ್ಲಿ ಓಡಬೇಕಾಗಿದ್ದು ಲಾಂಗ್ ಅಂದರೆ 3 ಕಿಲೋಮೀಟ್ರ್ ಓಡ್ರಿ ಸಾಕು. ಲಾಂಗ್ ಅಂದರೆ 3 ಕಿಲೋಮೀಟ್ರ್ ಸಾಕು. 3 ಕಿಲೋಮೀಟ್ರ್ ಓಡ್ರಿ. ವೀಕ್ಲಿ ಒಂದು ಸರ್ತಿ 16 ಮೀಟ್ರ್ ಓಡ್ರಿ. ಆಯಿತಾ? ವೀಕ್ಲಿ 16 ಮೀಟ್ರ್ ಓಡ್ರಿ. ಇಲ್ಲಾಂದ್ರೆ ನೀವೇನು ಮಾಡಿರಿ 16 ಮೀಟ್ರ್ ನಿಮ್ಗೆ ವೀಕ್ಲಿ ಒಂದು ಸರ್ತಿ ಬ್ಯಾಡ ಅಂದ್ರೆ ಒಂದು ದಿನ 2 ಕಿಲೋಮೀಟ್ರ್ ಓಡ್ರಿ, ಒಂದು ದಿನ 3 ಕಿಲೋಮೀಟ್ರ್ ಓಡ್ರಿ ಈವ್ನಿಂಗ್. ಮಾರ್ನಿಂಗ್ ಮಾತ್ರ 3 ಕಿಲೋಮೀಟ್ರ್ ಕಂಪಲ್ಸರಿಯಾಗಿ ಟಯರ್ ಕಟ್ಕೊಂಡನ ಓಡ್ರಿ. ಈವ್ನಿಂಗ್ ನೀವು 3 ಕಿಲೋಮೀಟ್ರ್ ಓಡ್ರಿ ಅಥವಾ 16 ಮೀಟ್ರ್ ಓಡ್ರಿ, 2000 ಮೀಟ್ರ್ ಆದರೂ ಓಡಿದ್ರು ಕೂಡ ಏನಾಗಿರ್ಬೇಕಾ ಸ್ಪೀಡ್ ಇರಬೇಕು, ಎವರೇಜ್ ಸ್ಪೀಡ್ ಇರಬೇಕು. ಆಯಿತಾ? 3 ಕಿಲೋಮೀಟ್ರ್ ಓಡಿದ್ರು ಎವರೇಜ್ ಸ್ಪೀಡ್ ಇರಬೇಕು. ಆಯಿತಾ? ಅದು ಸಂಬಂಧಪಟ್ಟಿರೋರಿಗೆ ಯಾವುದೇ ಏನು ಬರದಿರೋಂತಹ ವರ್ಕೌಟ್ಸ್ ಕೂಡ ಮಾಡಬೇಕಾಗ್ತದೆ. ಅವೆಲ್ಲವೂ ನಮ್ಮಲ್ಲಿ ಲಭ್ಯ ಇರ್ತಾವೆ. ಯಾಕಂದ್ರೆ ಎಲ್ಲ ರೀತಿಯಿಂದನೇ ಹೇಳ್ಕೊಡ್ತೀನಿ ನಿಮಗೆ. ಆಯಿತಾ? ಬರೋಕೆ ಆಗದೇ ಇದ್ದರೆ ಮನ್ಯಾಗ ಕೂತ್ಕೊಂಡು ಮಾಡಿರಿ. ಬಟ್ ಏನು ಮಾಡಿರಿ ಚೆನ್ನಾಗಿ ನೀಟಾಗಿ ಮಾಡಿರಿ. ಕೇರ್ಲೆಸ್ ಮಾಡಬೇಡ್ರಿ. ರನ್ನಿಂಗ್ ಓಡಿ ಬಂದ ನಂತರ ತ್ರಾಸ ಆಗತ್ತೈತೆ ಅಂತೇಳಿ ವರ್ಕೌಟ್ ಮಾಡೋದು ಬಿಟ್ಟು ನೀವು ಹಂಗೆ ಹೋದಿರಿ ಅಂತಂದ್ರೆ ಒಂದು 2 ದಿನ ಬಿಟ್ಟಾದ ನಂತರ ಏನಾಗ್ತದೆ ಕಾಲು ಪೇನ್ ಬರೋಕೆ ಸ್ಟಾರ್ಟ್ ಆಗ್ತದೆ. ಯಾಕೆ ಹೇಳ್ರಿ ನೀವು ರನ್ನಿಂಗ್ ಸ್ಪೀಡ್ ಹೊಡಿರ್ತೀರಿ ಮಸಲ್ಸ್ ಇದಾಗಿರಂಗಿಲ್ಲ. ಆಯಿತಾ?
ಅದಕ್ಕೆ ಏನಾಗ್ತದೆ ಎಲ್ಲ ಕಡೆ ಪೇನ್ ಬರಕ್ಕೆ ಸ್ಟಾರ್ಟ್ ಆಗ್ತದೆ. ಪೇನ್ ಬರಾಕೈತು ಅಂತಂದ್ರೆ 1 ವೀಕ್ ಕಡಿಮೆ ಆಗಿಲ್ಲ, ಒಂದೊಂದು ಸರ್ತಿ 2 ವೀಕ್ ಕಡಿಮೆ ಆಗೋದಿಲ್ಲ. ಈಗ ಏನಾಗ್ತದೆ, ನೀವು ರನ್ನಿಂಗ್ ಬಿಟ್ಕೊಳ್ಬೇಕಾಗೈತಿ. ರನ್ನಿಂಗ್ ಬಿಟ್ಕೋತಾರೆ ಅಲ್ಲಿ ಫೇಲ್ ಆಗಿಬಿಡ್ತೀವಿ. ಸೊ ಈ ಮೂಲಕ ನಿಮ್ಗೆ ಇದನ್ನ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಏನಪ್ಪ ಅಂತಂದ್ರೆ, ಧಾರವಾಡದಲ್ಲಿ ಯಾರಾದರೂ ಇದ್ದರೆ ನಿಮಗೆ ನಮ್ಮ ಕಮಾಂಡೋ ಫಿಸಿಕಲ್ ಟ್ರೈನಿಂಗ್ ಅಂತೇಳಿ ಧಾರವಾಡದಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೀನಿ, ಬಂದು ಜಾಯ್ನ್ ಆಗ್ರಿ. ಅತಿ ಕಡಿಮೆ ಬೆಲೆಯಲ್ಲಿ ನಾ ಇಟ್ಟಿರೋಷ್ಟು ಫೀಸನ್ನು ಯಾರೂ ಇಟ್ಟಿಲ್ಲ. ಎಲ್ಲರೂ ಜಾಸ್ತಿ ಇದೆ. ಎಷ್ಟದ 1000 ತನಕ ಐತೆ ಎಲ್ಲ ಕಡೆ ಫೀಸ. ನಾ ಏನು ಮಾಡ್ತಿದ್ದೀನಿ ಅಂತಂದರೆ, ನಿಮಗೆ ಬರೀ 700ಅಲ್ಲಿ ನಿಮಗೆ ಫಿಸಿಕಲ್ನ ಹೇಳ್ಕೊಡ್ತಾ ಇದ್ದೀನಿ. ಯಾರು ಆಸಕ್ತ ವಿದ್ಯಾರ್ಥಿಗಳು ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿರಿ. ಬರೋಕೆ ಆಗದೇ ಇರೋಂಥ ವಿದ್ಯಾರ್ಥಿಗಳು ಈ ಟೈಮ್ ಟೇಬಲ್ನ ಫಾಲೋ ಮಾಡಿರಿ, ಆಯಿತಾ. ಮಾರ್ನಿಂಗ್ ಟಯರ್ ಕೊಟ್ಟಂತೂ ಬಿಡಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಲಾಂಗ್ ಓಡ್ಬೇಕು ಅನಿಸಾಗ ಏನಾಗ್ತದೆ, ನಡುವೆ ನಿಲ್ಬೇಕು ಅನಿಸ್ತದೆ. ಆದ್ರೆ ನೀವು ಓಡ್ತಿರೋದು 3 ಕಿಲೋಮೀಟ್ರ್. ಆದ್ರೆ ಎಷ್ಟು ಕಷ್ಟಪಡ್ತಿರ್ತೀರಿ ನೀವು 3 ಕಿಲೋಮೀಟ್ರ್ ಓಡಾಕಂತಂದ್ರೆ, ಹಿಂದೆ ಟಯರ್ ಇರ್ತದೆ. ಟಯರ್ ಇರ್ತೈತೆ ಅಂತಾರೆ, ನೀವು 3 ಕಿಲೋಮೀಟ್ರ್ ಓಡ್ರಿ, ಅದು 6 ಕಿಲೋಮೀಟ್ರ್ ಓಡಿಲ್ಲ, ಆಯಿತಾ. ಆ ಕಾರಣಕ್ಕಾಗಿ ನೀವೇನು ಮಾಡಿರಿ ಅಂತಂದ್ರೆ, ಚೆನ್ನಾಗಿ ನೀಟಾಗಿ ಪ್ರಾಕ್ಟೀಸ್ ಮಾಡಿರಿ. ಆಸಕ್ತ ವಿದ್ಯಾರ್ಥಿಗಳು ನನ್ನ ನಂಬರ್ಗೆ ಕಾಲ್ ಮಾಡಿ ಅಡ್ಮಿಷನ್ ಮಾಡ್ಕೊಳ್ರಿ. ಇದೇ 25 ತಾರೀಕಿನಂದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಬಂದು ಜಾಯ್ನ್ ಆಗಿರಿ. ಮತ್ತು ಬರದೇ ಇರುವಂಥ ವಿದ್ಯಾರ್ಥಿಗಳು ಚೆನ್ನಾಗಿ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.